ಕೊಟ್ಟಿದ್ದ ಕಡೆಗೆ ಎಷ್ಟು ಬಂದರೆ ಅಷ್ಟು ಸಾಕು. ದೇವ್ರು ನನಗೆ ಆ ವಿಷಯದಲ್ಲಿ ಮೋಸ ಮಾಡಿಲ್ಲ. ಹಿಂಗೆ ಓಡಾಡ್ತಾ ಇದ್ದವಳು ಈಗ ಯಾರಾದರೂ ಹಿಡ್ಕೊಂಬರೋಷ್ಟು ಡಿಪೆಂಡ್ ಆಗ್ಬಿಟ್ಟಿದ್ದೀನಿ. ನಾನು ಹಿಡ್ಕೊಂಬರೋಷ್ಟು ಡಿಪೆಂಡ್ ಆಗ್ಬಿಟ್ಟಿದ್ದೀನಿ. ಒಂದು ಚೂರು ಏನಾದರೂ ಆಯಿತು ಅಂದರೆ ಇಬ್ಬರು ಮಕ್ಕಳು ಇಬ್ಬರು ಅಳಿಯಂದ್ರು ಬಂದ್ಬಿಡ್ತಾರೆ. ನೋಡೋಣ ಭಗವಂತ ಎಷ್ಟು ವರ್ಷ. ಆರ್ಯಾಂಬ ಹಂಗೆಲ್ಲ ಮಾತಾಡ್ಬಾರ್ದು. ಎಸ್, ತುಂಬ ಖುಷಿ ಆಗುತ್ತೆ ನಿಮ್ಮನ್ನು ನೋಡಿದ್ರೆ ನನಗೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನಿಮ್ಮನ್ನ ಹೀರೋ ನೀವು. ನಯನ ಅವರೇ, ಎಮೋಷ್ನಲ್ ಆಗ್ಬಿಟ್ರಿ ನೀವು, ತುಂಬಾ ಭಾವುಕರಾದ್ರಿ, ಸರ್ಪ್ರೈಸ್ ಆದ್ರಿ. ಬರಲ್ಲ ಅಂತ ಅನ್ಕೊಂಡಿದ್ರಿ ತಾಯಿ, ಅವ್ರಿಗೆ ನೋವಿದೆ, ಡಯಾಲಿಸಿಸ್ ಆಗ್ತಿರುತ್ತೆ, ಏನಾಯ್ತು? ಕೋವಿಡ್ ಸೆಕೆಂಡ್ ವೇವ್ ಅಲ್ಲಿ ಇಬ್ರಿಗೂ ಕೋವಿಡ್ ಬಂತು. ಅವಾಗ ನೋಡಿದ್ರೆ ನಮ್ಮ ಅಮ್ಮಂಗೆ CKD ಇದೆ ಅಂತ ಗೊತ್ತಾಯ್ತು, ಕ್ರಾನಿಕ್ ಕಿಡ್ನಿ ಡಿಸೀಸ್. ಅಲ್ಲಿ ಕೋವಿಡ್ ಇಂದಾದ್ಮೇಲೆ ಸ್ಟಾರ್ಟ್ ಆಗಿತ್ತು. ಅವ್ರು ಇಮಿಡಿಯೇಟ್ ಆಗಿ ಡಯಾಲಿಸಿಸ್ ಅಂತ ಹೇಳಿದ್ರು. ನಾವು ನೋಡಿದ್ವಿ, ಎಲ್ಲಾ ತರ ಟ್ರೈ ಮಾಡಿದ್ವಿ, ಸಿಕ್ಕಾಪಟ್ಟೆ ಡಯಟ್. ಈಗ ಅಟ್ಲೀಸ್ಟ್ ನಮ್ಮಮ್ಮ ಒಂಚೂರು ನೋಡಕ್ಕೆ ಒಳಗಡೆ ಫುಲ್ ಇದಾಗ್ಬಿಟ್ಟಿದೆ, ಬಟ್ ನೋಡಕ್ ಶಿ ಲುಕ್ಸ್ ಹೆಲ್ದಿ. ಅವಾಗಂತೂ ಒಂಥರ ಸ್ಕೆಲಿಟನ್ ಮೇಲೆ ಸುಮ್ಮನೆ ಒಂದು ಸ್ಕಿನ್ ಅಂಟಿಸಿದ್ದಾರೆ ಅನ್ನೋ ತರ ಆಗೋಗ್ಬಿಟ್ಟಿದ್ರು. ಆಮೇಲೆ ನನ್ನ ಮದುವೆ ಟೈಮಿಗೆ ಸೀರಿಯಸ್ ಆಗೋಗ್ಬಿಡ್ತು ಅವರಿಗೆ. ಒಂದೇ ದಿನದಲ್ಲಿ ಸಿಕ್ಕಾಬಟ್ಟೆ ವಾಮಿಟಿಂಗ್ ಆಗೋಗ್ಬಿಟ್ಟು ಇಮಿಡಿಯೇಟ್ ಆಗಿ ಡಾಕ್ಟರ್ ಕರ್ಕೊಂಡು ಬಂದು ICUಗೆ ಹಾಕಿ, ಫ್ರಮ್ ದೇರ್ ಹರ್ ಡಯಾಲಿಸಿಸ್ ಸ್ಟಾರ್ಟೆಡ್. ಇಟ್ ವಾಸ್ ಗೋಯಿಂಗ್ ಫೈನ್. ಈಗ 2 days ಒನ್ಸ್ ವಿತೌಟ್ ಫೇಲ್ ಅವ್ರು ಡಯಾಲಿಸಿಸ್ಗೆ ಹೋಗಲೇಬೇಕು. 2 days ಒನ್ಸ್ಗೆನೇ ಅವ್ರು ವಾಟರ್ ತೆಗ್ದಿರೋದು ನಮ್ಮಮ್ಮ ಎಷ್ಟು ಬೇಡ ಅಂತ. ಈ ಧಗ್ಗೆನಲ್ಲಿ, ಈ ಬಿಸಿಲಲ್ಲಿ 1/4 ಲೀಟರ್ ನೀರು ಸಹ ಕುಡಿಯಲ್ಲ ನಮ್ಮಮ್ಮ. ಆದ್ರೂ 1 day ಅಷ್ಟೊತ್ತಿಗೆ ಶಿಲ್ ಗೇನ್ 4 kgs 5 kgs ಹೋಗಿ ಮತ್ತೆ ಅಷ್ಟನ್ನು ತೆಗೆಸ್ಕೊಂಡು ಬರೋ ಥರ. ಅದು ಪ್ರಾಬ್ಲಮ್ ಏನು ಅಂತಂದ್ರೆ, ನಾವೇ ಕಣ್ಣಾರ ನೋಡಿದೀವಿ ಡಯಾಲಿಸಿಸ್ ಆಗ್ತಿರುವಾಗ ಹೆಂಗೆ ಒಂದೊಂದು ಸಿಂಗಲ್ ನರ್ವ್ ಕೂಡ ಡಿಹೈಡ್ರೇಟ್ ಆಗುತ್ತೆ, ಫುಲ್ ಬಾಡಿ ಕ್ರಾಂಪ್ ಆಗ್ಬಿಡುತ್ತೆ, ಫುಲ್ ಹಿಂಗಾಗ್ಬಿಡತ್ತೆ ನಮ್ಮಮ್ಮಂಗೆ, ಹಿಡಿಯೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಪೇನು. ಆಮೇಲೆ ಅದೇನೋ ಇಂಜೆಕ್ಷನ್ ಕೊಡ್ತಾರೆ, ಸರಿ ಹೋಗ್ತಾರೆ ಆ ಥರ. ಈಗ ಶಿ ಈಸ್ ಫೈಟಿಂಗ್ ಹರ್ ಓನ್ ಬ್ಯಾಟಲ್ ಲೈಕ್ ಅ ಬ್ರೇವ್ ಲೇಡಿ ಅಷ್ಟೇ. ಆಕ್ಚುಲಿ ನಯನ ಅವರೇ, ನಿಮ್ಗೆ ಒಂದು ವಿಷಯ ಹೇಳಬೇಕು. ಈ ಸರ್ಪ್ರೈಸ್ನ ಪ್ಲಾನ್ ಮಾಡಿದ್ದು ನಿಮ್ಮ ಯಜಮಾನ್ರು ಸುಹಾಸ್ ಅವರು ಈ ಸರ್ಪ್ರೈಸ್ನ ಪ್ಲಾನ್ ಮಾಡಿದ್ದು. ಯಾರಿಗೂ ಇಂಥ ಕಾಯಿಲೆ ಬರಬಾರ್ದು, ದೊಡ್ಡ ದೊಡ್ಡ ಕಾಯಿಲೆಗಳು ಯಾರಿಗೂ ಬರಬಾರ್ದು. ಅದೊಂದು ದೇವ್ರನ್ನ ಈಗಲೂ ಪ್ರೇಯರ್ ಮಾಡ್ತೀನಿ. ನಾವೇನು ಹೇಳ್ಬೋದು, ಪ್ರಾರ್ಥನೆ ಮಾಡ್ಬೋದು ಅಷ್ಟೇ. ಶೀಘ್ರಮೇವ ಆರೋಗ್ಯ ಪ್ರಾಪ್ತಿರಸ್ತು ಅಷ್ಟೇ ನಾವು ಹೇಳ್ಬೋದು, ಬೇರೆ ಏನು ಹೇಳೋದು. ನೀನು CKD ಅಂದಾಗ ನಮ್ಮ ಅಮ್ಮನಿಗೆ CKD ಇದೆ, ಜೀವ ತಿಂದು ಬಿಡುತ್ತೆ ಆ ಡಯಾಲಿಸಿಸ್ ಅನ್ನೋದು. ಆ ಥರದ ಕಷ್ಟ, ಅದನ್ನು ಸಹಿಸ್ಕೊಂಡು ನುಂಗ್ಕೊಂಡು ನಿನಗೋಸ್ಕರ ಬಂದಿದ್ದಾರಲ್ಲ ಇವತ್ತು, ಅದು ನನಗನ್ಸುತ್ತೆ ನಿನಗೆ ಭಗವಂತನ ಅಭಯ ಅಷ್ಟೇ ಅಲ್ವಾ. ದಟ್ಸ್ ಯುವರ್ ಬ್ಲೆಸ್ಸಿಂಗ್. ಎಸ್ ಮ್ಯಾಮ್, 200%. ರಾಜೇಶ್ ಅವರೇ, ಏನು ಹೇಳೋದು, ದಿನ ಬೆಳಗ್ಗೆ ಪ್ರೋಗ್ರಾಮಿಗೆ ಬಂದಾಗೆಲ್ಲ ಮುದ್ದಾದ ಸ್ಮೈಲ್ ನೋಡ್ತೀವಿ. ಈ ಮುದ್ದಾದ ಜೋಡಿಯ ಮುದ್ದಾದ ಸ್ಮೈಲ್ ಹಿಂದೆ ಈ ಥರದೊಂದು ಕತೆ ಇದೆ. ಓಕೆ, ಜೀವನ ಇರೋದೇ ಹಾಗೆ, ಲೆಟ್ಸ್ ಫೇಸ್ ಇಟ್. ಬಟ್ ಅಮ್ಮ ಇಲ್ಲಿಗೆ ಬಂದಾಗ ನಯನ ಆಳ್ತಾ ಇದ್ದು, ಅಮ್ಮ ಸಮಾಧಾನ ಮಾಡ್ತಾ ಇದ್ರಲ್ಲ, ನನಗೆ ಅವರು ಆ ಜೀವನ ಸಹ ಭಾಳ ಇಷ್ಟ ಆಯ್ತಮ್ಮ. ಏನೂ ಆಗಲ್ಲ ನಿಮಗೆ, ಇಷ್ಟೇ ಹಿಂಗೆ ಲೈಫ್ನ ಸಂಭಾಳಿಸ್ಬಿಟ್ರೆ ಸಾಕು. ನಾನು ಸುಮ್ಮನೆ ನನ್ನ ಪರ್ಸನಲ್ ಉದಾಹರಣೆ ಹೇಳ್ಬೇಕಂದ್ರೆ, ನನ್ನ ತಾಯಿಗೆ ಕ್ಯಾನ್ಸರ್ ಆಗಿತ್ತು. ಏನಾಗುತ್ತೆ, ಬದುಕ್ತಾರ ಇಲ್ವಾ ಅಂದ್ರೆ ಗೊತ್ತಿಲ್ಲ, ಆ ಥರದ ಒಂದು ಸ್ಥಿತಿ. ಟ್ರೀಟ್ಮೆಂಟ್ ಮುಗಿಸಿದ್ರು, ಲೇಸರ್ ಟ್ರೀಟ್ಮೆಂಟ್ ಎಲ್ಲ ಮುಗಿಸಿದ್ರು. ಅದೊಂದು ಅಲ್ಲಿ ನನ್ನಮ್ಮ ಎಲ್ಲ ಆಯಿತು. ಬಟ್ ಮಜಾ ಏನಂದರೆ, ಆ ಟ್ರಯಲ್ ಆ್ಯಂಡ್ ಎರರಲ್ಲಿ ನಮ್ಮಮ್ಮ ಗೆದ್ದರು, ಸೂಪರಾಗಿ ಗೆದ್ರು ನಮ್ಮಮ್ಮ. ಏನೂ ಆಗಲಿಲ್ಲ, ನಮ್ಮಮ್ಮ ಹೀಗೆ ನಗುತ್ತಾ ಗೆದ್ರು ಕ್ಯಾನ್ಸರ್ನ. ಸೊ ಹಾಗಾಗಿ ಒಂದು ನಂಬಿಕೆ ಇರಲಿ ಅಮ್ಮ. ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಎಷ್ಟೊಂದು ಜನ ನೋಡ್ತಾ ಇದ್ದೀನಿ ನಾನು ಅಲ್ಲಿ ಡಯಾಲಿಸಿಸ್ ಬರೋರ್ನ, ಬಟ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ದೇವ್ರು ನನಗೆ ಇಷ್ಟು ಮಾತ್ರ ಇಟ್ಟಿದ್ದಾನಲ್ಲ ಅಂತ ಅನ್ಕೊಂಡೆ. ಅಷ್ಟೇಮ್ಮ ಜೀವನ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗ್ಲಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಕ್ಚುಲಿ ನಾನು ಅಮ್ಮಂಗೆ, ನಾನು ಮತ್ತು ನಮ್ಮ ಅಕ್ಕ ಹಾಡೋದು ಅಂದರೆ ಬಹಳ ಇಷ್ಟ.